ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ನೋ ರೂಲ್ಸ್ಗಳೇ ಇಲ್ಲ. ಫೋಟೋ ಸಾಕ್ಷ್ಯ ಆಯಿತು. ಇದೀಗ ನಿಮ್ಮ ಮುಂದೆ ವಿಡಿಯೋ ಇಡ್ತಾ ಇದ್ದೀವಿ ನಾವು. ವಿಡಿಯೋ ಸಿಕ್ಕಿದೆ. ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಹೇಗಿದೆ ಅದೆಲ್ಲದಕ್ಕೂ ಕೂಡ ಬರೀ ಫೋಟೋ ಅಲ್ಲ, ಈ ವಿಡಿಯೋ ನಿಮ್ಮ TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಟೀ ಆಯಿತು, ಸಿಗರೇಟ್ ಆಯಿತು, ಈಗ ಮೊಬೈಲ್ ಬಳಸುವಂಥ ಭಾಗ್ಯ ದರ್ಶನ್ಗೆ ಸಿಕ್ಕಿದೆ. ಫೋಟೋ ಸಾಕ್ಷ್ಯವಾಯಿತು, ವಿಡಿಯೋ ಕೂಡ ಆಯಿತು. ಇದೀಗ ಮೊಬೈಲ್ ಬಳಸುವಂಥ ವಿಡಿಯೋ ಸಿಕ್ಕಿದೆ. ದರ್ಶನ್ಗೆ ಜೈಲಿನಲ್ಲಿ ಸಕಲ ಸೌಕರ್ಯಗಳು ಕೂಡ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೊರಗಿರೋರ ಜೊತೆ ವಿಡಿಯೋ ಕಾಲ್ ಮಾಡ್ತಾರೆ, ಹೊರಗಿರೋರ ಜೊತೆ ಮಾತನಾಡ್ತಾರೆ. ದರ್ಶನ್ ಜೈಲಿನಲ್ಲಿ ಕೂತ್ಕೊಂಡು ಆಪ್ತರ ಜೊತೆ ಯೋಗಕ್ಷೇಮವನ್ನು ವಿಚಾರಿಸ್ತಾರಂತೆ. ನಗುನಗ್ತಾ ಆಪ್ತರ ಜೊತೆ ಕಾಲ ಕಳೀತಾ ಇದ್ದಾರೆ ಫೋನ್ನಲ್ಲಿ ಮಾತಾಡಿಕೊಂಡು. ನಿಜಕ್ಕೂ ಕೂಡ ಇದು ಅನಿರೀಕ್ಷಿತ, ಅನಪೇಕ್ಷಿತ. ಜೈಲಿನ ನಿಯಮಗಳ ಪ್ರಕಾರ ಎಲ್ಲ ಕೈದಿಗಳಿಗೆ ಏನು ನಿಯಮಗಳು ಅನ್ವಯಿಸುತ್ತವೋ ಆ ಎಲ್ಲ ನಿಯಮಗಳು ದರ್ಶನ್ಗೂ ಕೂಡ ಅನ್ವಯಿಸಬೇಕು. ಆದರೆ ಇಲ್ಲಿ ದರ್ಶನ್ಗೆ ಎಲ್ಲ ಸೌಕರ್ಯಗಳನ್ನು ಕರುಣಿಸಿದ್ದಾರೆ. ನೋಡಿ, ಒಂದು ವಿಡಿಯೋ ಕಾಲ್ನ ತೋರಿಸ್ತಾ ಇದ್ದೀವಿ. ವಿಡಿಯೋ ಕಾಲ್ನ ಸ್ಕ್ರೀನ್ ಶಾಟ್ ಇದು ನೋಡ್ತಾ ಇದ್ದೀರಿ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಮಾತನಾಡಿದ್ದಾರೆ. ಅದೊಂದು ಕ್ರೇಜ್ ರೀ. ದರ್ಶನ್ ಜೊತೆ ನಾನು ವಿಡಿಯೋ ಕಾಲ್ ಮಾಡಿದೆ ಅಂತ ಹೇಳಿ ಕೆಲವರು ರೆಕಾರ್ಡ್ ಮಾಡ್ಕೊಳ್ತಾರೆ, ಕೆಲವರು ಸ್ಕ್ರೀನ್ಶಾಟ್ಗಳನ್ನ ತೆಗೆದುಕೊಳ್ತಾರೆ. ದರ್ಶನ್ ವಿಡಿಯೋ ಕಾಲ್ ಮಾಡ್ತಾರೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ವಿ. ಅವರಿಗೆ ಮೊಬೈಲ್ ಸಿಕ್ಕಿದೆ, ಈ ರೀತಿ ಮಾತನಾಡಿದ್ದಾರೆ. ಇದು ಜೈಲಿನ ಸೀನ್ ನೋಡ್ತಾ ಇದ್ದೀರಿ. ವಿಡಿಯೋ ಕಾಲ್ನಲ್ಲಿ ಮಾತಾಡಿ ಸ್ಟೇಟಸ್ಗೆ ಹಾಕ್ಕೊಂಡಿದ್ದ. ಸೊ ಹೀಗಾಗಿ ಇದು ಬಯಲಾಗ್ತಾ ಹೋಗ್ತಾ ಇದೆ. ದರ್ಶನ್ಗೆ ಫೋನ್ ಇದೆ, ದರ್ಶನ್ಗೆ ಮೊಬೈಲ್ ಇದೆ, ದರ್ಶನ್ಗೆ ಸಿಗರೇಟ್ ಸಿಗುತ್ತೆ, ದರ್ಶನ್ಗೆ ಕಾಫಿ ಸಿಗುತ್ತೆ, ದರ್ಶನ್ಗೆ ಸ್ನೇಹಿತರ ಜೊತೆ ಹರಟೆ ಹೊಡಿಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ. ಜೈಲಾಗಿದ್ದರೂ ಕೂಡ ನೋ ವರೀಸ್, ಯಾವುದೇ ರೀತಿಯ ಚಿಂತೆ ಇಲ್ಲ. ತಮಗೆ ಬೇಕಾದದ್ದನ್ನು ಚಿಟಿಕೆ ಹೊಡೆಯುವ ರೀತಿಯಲ್ಲಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅವರು. ಚಿಟಿಕೆ ಹೊಡೆಯೋ ರೀತಿಯಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಜೈಲಿನಲ್ಲಿ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ನೋಡಿ ಎಷ್ಟು ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ಅವರ ಅಭಿಮಾನಿಗಳು ಅಥವಾ ಬೇಕಾಗಿದ್ದಂಥವರು, ಅವರ ಬೆಂಬಲಿಗರು ನಮ್ಗೆ ಗೊತ್ತಿಲ್ಲ. ಆದರೆ ದರ್ಶನ್ ಜೊತೆ ವಿಡಿಯೋ ಕಾಲ್ ಮಾಡಲಾಗಿದೆ. ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಇದನ್ನು ವಿಡಿಯೋ ಕಾಲನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನೀವು. ಒಬ್ಬ ವ್ಯಕ್ತಿ ಹೋಗ್ತಾನೆ, ವಿಡಿಯೋ ಕಾಲ್ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಇನ್ನೊಬ್ಬ ವ್ಯಕ್ತಿ ಮಾತನಾಡ್ತಾ ಇರ್ತಾನೆ. ಇಲ್ಲಿ ದರ್ಶನ್ ಸರ್ ಇದ್ದಾರೆ ತಡೀರಿ ಅಂತ ಹೇಳಿ ದರ್ಶನ್ನ ಫೋಟೋ ದರ್ಶನ್ಗೆ ಕೊಡ್ತಾರೆ. ಆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ್ದಾರೆ. ಈ ವ್ಯಕ್ತಿ ಯಾರು, ಮೇಲಿರುವಂಥ ವ್ಯಕ್ತಿ ಯಾರು, ಕೆಳಗಿರುವಂಥ ವ್ಯಕ್ತಿ ಯಾರು, ದರ್ಶನ್ಗೆ ಹೇಗೆ ಸಿಗಲಿಕ್ಕೆ ಸಾಧ್ಯ ಮೊಬೈಲು, ಇದೆಲ್ಲವೂ ಕೂಡ ಭಾರಿ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಜೈಲಾಧಿಕಾರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೇಲೊಬ್ಬ ವ್ಯಕ್ತಿ ಇದ್ದಾರೆ, ಅವರೇ ದರ್ಶನ್ ಮಾತನಾಡ್ತಾ ಅವರ ಜೊತೆ ಕುಶಲೋಪರಿಯನ್ನು ಕೇಳಿದ್ದಾರೆ. ಹೇಗಿದ್ದೀರಿ ಅಣ್ಣ ಅಂತ ಹೇಳಿ, ನಾನು ಚೆನ್ನಾಗಿದ್ದೀನಿ ಅಂತ ಮಾತನಾಡಿದ್ದಾರೆ. ದರ್ಶನ್ನ ಈ ವಿಡಿಯೋ ಇದೆಯಲ್ಲ, ನಿಜಕ್ಕೂ ಕೂಡ ಎಲ್ಲ ಸೌಕರ್ಯಗಳು ಸಿಕ್ಕಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ದರ್ಶನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಬೇರೆ ಏನೆಲ್ಲ ಅವಕಾಶಗಳಿದೆ ಅವರಿಗೆ ತೆಗೆದುಕೊಳ್ಳಿಕ್ಕೆ, ಬೇರೆ ಏನೆಲ್ಲ ಸಿಕ್ಕಿದೆ ಕೋರ್ಟ್ನಲ್ಲಿ ಅಥವಾ ಜೈಲಿನಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಹೇಳಿ. ಫ್ರೆಂಡ್ಸ್ಗಳು ಬರ್ತಾರೆ, ಅವ್ರ ಜೊತೆ ಕುಳಿತುಕೊಳ್ತಾರೆ, ಕಾಫಿ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಹರಟೆ ಹೊಡಿತಾರೆ, ಓಡಾಡ್ತಾರೆ, ಮೊಬೈಲಲ್ಲಿ ಮಾತನಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಯಾವ್ಯಾವ ಫೆಸಿಲಿಟಿಗಳು ದರ್ಶನ್ಗೆ ಸಿಕ್ಕಿರ್ಬೋದು ಅನ್ನೋದನ್ನು ನೀವು ಅಂದಾಜು ಮಾಡ್ಕೋಬೇಕಾಗತ್ತೆ. ದರ್ಶನ್ ದುಡ್ಡಿದ್ರೆ ಏನು ಬೇಕಾದರೂ ಪಡಿಬೋದು ಅನ್ನೋದಕ್ಕೆ ಈ ಜೈಲಿನಲ್ಲಿರುವಂಥ ಈ ವಿಡಿಯೋ ಸಾಕ್ಷಿಯಾಗಿ ನಿಲ್ತಾ ಇದೆ. ವಿಡಿಯೋ ಕಾಲಲ್ಲಿ ಮಾತನಾಡಿರುವಂಥ ವ್ಯಕ್ತಿ ನೋಡಿ, ಕೆಲವೊಂದು ಬಾರಿ ಎಕ್ಸಾಗ್ರೇಷನ್ ಇರುತ್ತಲ್ಲ. ನಾನು ದರ್ಶನ್ ಅವರ ಜೊತೆ ವಿಡಿಯೋ ಕಾಲಲ್ಲಿ ಮಾತನಾಡ್ಬಿಟ್ಟೆ ಅಂಥೇಳಿ ದರ್ಶನ್ ಜೊತೆ ವಿಡಿಯೋ ಕಾಲಲ್ಲಿ ಮಾತನಾಡಿರುವಂಥ ಆ ವಿಡಿಯೋ ರೆಕಾರ್ಡಿಂಗ್ ಇದೆಯಲ್ಲ, ಇದೀಗ ಅವರಿಗೆ ಕಂಟಕವಾಗಿ, ಅವರಿಗೆ ಉರುಳಾಗಿ ಕಾಣಿಸ್ತಾ ಇದೆ. ಇದು ಜೈಲಿನಲ್ಲಿರುವಂಥ ದರ್ಶನ್. ಅಭಿಮಾನಿಗಳಿಗೆ
ನೋಡಿ, ಅನೇಕ ರೀತಿಯ ಟೈಟಲ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ದರ್ಶನ್ಗೆ ನರಕ ದರ್ಶನ ಅಂತ ಹೇಳಿ, ಡೆವಿಲ್ ದರ್ಶನ ಅಂತ ಹೇಳಿ. ಆದರೆ ಈ ದರ್ಶನವೇ ಬೇರೆ, ಇಲ್ಲಿ ಆಗ್ತಿರುವ ದರ್ಶನವೇ ಬೇರೆ. ಇಲ್ಲಿ ಫೋಟೋ ಸಮೇತ ಒಂದು ಬಂದಿರುವಂಥ ಫೋಟೋ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತು. ಜೈಲು ಅಂದರೆ ಹಿಂಗೂ ಇರುತ್ತಾ? ಒಬ್ಬ ಕೊಲೆ ಆರೋಪಿ ದರ್ಶನ್, ಕೊಲೆ ಆರೋಪಿಯಾಗಿರುವಂಥ ದರ್ಶನ್ಗೆ ಸಕಲ ಸೌಕರ್ಯಗಳು ಜೈಲಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಇತರರಿಗೆ ಯಾವ ಸಂದೇಶವನ್ನು ಕೊಡುತ್ತೆ? ಇತರರಿಗೆ ಯಾವ ಸಂದೇಶವನ್ನು ಇಲ್ಲಿ ಕಳಿಸಲಾಗುತ್ತೆ? ಖಂಡಿತ ಕೂಡ ಕಾನೂನು ಬಾಹಿರವಾಗಿ ಮೊಬೈಲ್ ಬಳಸೋದು, ಸಿಗರೇಟ್ ಸೇದೋದು, ಟೀ ಕುಡಿಯೋದು, ಹರಟೆ ಬಡಿಯೋದು. ನೋಡ್ರಿ, ನಾವು ನೋಡ್ತಾ ಇದ್ದೀವಿ ಕೋರ್ಟ್ನಲ್ಲಿ ಏನಂತ ವಾದ ಮಂಡಿಸ್ತಾರೆ ದರ್ಶನ್ ಅವರ ಪರ ವಕೀಲರು. ದರ್ಶನ್ ಪರ ವಕೀಲರು ಹೇಳ್ತಾರೆ ಕೋರ್ಟ್ನಲ್ಲಿ, ದರ್ಶನ್ ತುಂಬ ವೀಕ್ ಆಗೋಗಿದ್ದಾರೆ, ತೂಕ ಕಳೆದುಕೊಂಡಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಜೈಲಿನಲ್ಲಿ ಕೊಡುವಂಥ ಊಟ ಅವರ ಆರೋಗ್ಯಕ್ಕೆ ಸರಿ ಹೊಂದುತ್ತಾ ಇಲ್ಲ. ಜೈಲಿನ ಮೆನುವಿನ ಪ್ರಕಾರವೇ ದರ್ಶನ್ಗೆ ಊಟ ಬಡಿಸಿದರೆ ಅದು ಸರಿ ಹೊಂದಲ್ಲ. ದರ್ಶನ್ಗೆ ಪೌಷ್ಟಿಕ ಆಹಾರ ಬೇಕು, ಮನೆಯಿಂದ ಊಟ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಅವರ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ಕೋರ್ಟ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಹಾಸಿಗೆ ದಿಂಬು ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಕೋರ್ಟಿನಲ್ಲಿ ಪ್ರಸ್ತಾಪ ಆಗುವ ವಿಷಯಗಳು ವಾಸ್ತವದಿಂದ ಎಷ್ಟು ದೂರ ಇದ್ದಾವೆ ಅನ್ನೋದನ್ನು ಈ ಎರಡೂ ದೃಶ್ಯಗಳು ನಮಗೆ ತೋರ್ಪಡಿಕೆ ಆಗುತ್ತೆ, ಸಾಬೀತು ಮಾಡ್ತಾ ಇದ್ದಾವೆ. ಕೋರ್ಟಿನಲ್ಲಿ ಪ್ರಸ್ತಾಪ ಆಗುವ ವಿಚಾರಕ್ಕೂ ವಾಸ್ತವದಲ್ಲಿರುವ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗತ್ತೆ. ಒಂದು ಜೈಲು ಅಂತ ಹೇಳಿದ ಮೇಲೆ ಹೀಗೆ ಎಲ್ಲರನ್ನೂ ಬಿಟ್ಟು ಕಳಿಸೋದಿಲ್ಲ. ಹೋಗ್ರಪ್ಪ, ದರ್ಶನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಿ, ದರ್ಶನ್ ಕಷ್ಟ ಸುಖ ವಿಚಾರಿಸ್ಕೊಳ್ಳಿ, ದರ್ಶನ್ ಚೆನ್ನಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಮಾತಾಡಿ ಅಂತ ಹೇಳಿ ಹೀಗೆ ಒಂದು ರೆಸಾರ್ಟ್ನ ರೀತಿಯಲ್ಲಿ ಕುಳಿತುಕೊಂಡು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ, ಸಿಗರೇಟ್ ಸೇದಕ್ಕೆ ಅವಕಾಶ ಕೊಡ್ತಾರೆ, ಕಾಫಿ ಕುಡಿಯೋಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಇದು ನಿಜವಾಗಿಯೂ ಕೂಡ ಪರಪ್ಪನ ಅಗ್ರಹಾರನ ಅಥವಾ ಇವರ ಬೀಗರ ಮನೆನಾ ಅಂತ? ಇವರ ಬೀಗರ ಮನೆನಾ ಇದು? ಇಷ್ಟೊಂದು ಆತಿಥ್ಯಗಳನ್ನು, ಇಷ್ಟೊಂದು ಅವಕಾಶಗಳನ್ನು ಕಲ್ಪಿಸಲಾಗ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ವಿಚಿತ್ರ. ಇದು ಪರಪ್ಪನ ಅಗ್ರಹಾರದಲ್ಲಿ ಇದೇ ಮೊದಲ ಬಾರಿಗೆ ಅಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಇದೇ ಮೊದಲನೇ ಬಾರಿಗೆ ಅಲ್ಲ. ಅನೇಕ ರೀತಿಯ ಅಂಶಗಳು, ಅನೇಕ ರೀತಿಯ ಸತ್ಯಾಂಶಗಳು ಬಯಲಾಗಿದ್ದಾವೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಈ ರೀತಿ ನೋಡ್ತಾ ಇದ್ದೀರಿ ನೀವು. ಎಷ್ಟು ಖುಷಿಯಾಗಿ ಮಾತನಾಡ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿ ತಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮಾತಿನಲ್ಲಿ ಅಥವಾ ಅವರ ಮುಖಭಾವದಲ್ಲಿ ಎಲ್ಲಷ್ಟಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೋ ಇಲ್ವೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅವರು ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಇಂಥ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದಂಥ ವ್ಯಕ್ತಿಯ ಮುಖಭಾವ ಹೇಗಿರಬೇಕಾಗಿತ್ತು? ಕೊಲೆ ಆರೋಪ ಅಂತ ಹೇಳ್ತಿದ್ದೀವಿ ನಾವು, ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಕೊಲೆ ಆರೋಪದಲ್ಲಿ ಒಬ್ಬ ಸ್ಟಾರ್ ನಟ ಜೈಲಿಗೆ ಹೋದ ನಂತರವೂ ಕೂಡ ಹೀಗಿದ್ದಾರೆ. ಅವರಿಗೆ ಸಕಲ ಸೌಕರ್ಯಗಳು ಕೊಟ್ಟರೂ ಕೂಡ ಜೈಲಿನ ವಾತಾವರಣದಲ್ಲಿ ಅವರು ಇಷ್ಟೊಂದು ಫೆಸಿಲಿಟಿಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲ ಫೆಸಿಲಿಟಿಗಳು ಅವರಿಗೆ ಆನಂದವನ್ನು ತಂದುಕೊಡುತ್ತೆ ಅಂತ ನಾನಂತೂ ಖಂಡಿತ ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರು ಜೈಲಿನಲ್ಲಿದ್ದು ಪರಮಾನ್ನ ಮೃಷ್ಟಾನ್ನವನ್ನು ಸೇವೆಯನ್ನು ಮಾಡಿದರೂ ಕೂಡ, ಅಥವಾ ಸಿಗರೇಟೋ, ಕಾಫಿ, ಮತ್ತೊಂದೋ ಮಗದೊಂದೋ ಎಲ್ಲ ಸೌಕರ್ಯಗಳನ್ನು ಪಡೆದುಕೊಂಡರೂ ಕೂಡ ಅವರು ಜೈಲಿನಲ್ಲಿದ್ದಾರೆ. ಜೈಲು ಆ 4 ಗೋಡೆಗಳ ಮಧ್ಯೆ ಕಳೆಯೋದಿದೆಯಲ್ಲ, ನಿಜಕ್ಕೂ ಕೂಡ ಯಾವ ವ್ಯಕ್ತಿಗೂ ಬೇಡ. ಅದರ ಮಧ್ಯೆಯೂ ಕೂಡ ಈ ರೀತಿ ಬೊಂಬಾಟ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಇಡೀ ರಾಜ್ಯ ಇದನ್ನು ಗಮನಿಸ್ತಾ ಇದೆ. ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಬಂದಿಖಾನೆ ಇಲಾಖೆ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ, ಹೇಗೆ ಸಿಕ್ತು ಇದೆಲ್ಲ? ಕೇವಲ ಸಿಗರೇಟ್ ಸಿಕ್ತು, ಕಾಫಿ ಸಿಕ್ತು ಅಥವಾ ಮತ್ತೊಂದು ಸಿಕ್ತು ಅಂತಲ್ಲ, ಇಷ್ಟಕ್ಕೆ ಸೀಮಿತಗೊಳಿಸಿ ಮಾತನಾಡೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಸೌಕರ್ಯಗಳು ಕೂಡ ಇಷ್ಟೇ ಸಿಕ್ಕಿದೆಯಾ ಅಂದರೆ ಇನ್ನೂ ಅನೇಕ ಅವಕಾಶಗಳಿರುತ್ತೆ ಅವರಿಗೆ ಪಡೆದುಕೊಳ್ಳಿಕ್ಕೆ. ಅವೆಲ್ಲವೂ ಕೂಡ ಅದೇನು ಅಂತ ನಿಮ್ಮ ಗಮನಕ್ಕೂ ಬಂದಿರುತ್ತೆ.